ಸ್ಪಾಟ್ ನಂಬರ್ 15ಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರ ವಿಚಾರಣೆ ಕೂಡ ನಡೆದಿದೆ. ಎಸ್ಐಟಿಯಿಂದ ಅವರು ಮಹಿಳೆಯನ್ನ ವಿಚಾರಣೆ ನಡೆಸಿದಂತೆ ಎಸ್ಐಟಿ ಧರ್ಮಸ್ಥಳದ ಬೋಳಿಯಾರ್ನಲ್ಲಿ ಆ ಸ್ಪಾಟ್ ಇತ್ತು. ಆ ಸ್ಪಾಟ್ನಲ್ಲಿ ಏನು ಕಾಣದೇ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕಿದ್ರೆ ನಾನು ಸುಳ್ಳು ಹೇಳೋದಿಲ್ಲ ಅಂತ ಈ ಮಾಸ್ಕ್ ಮ್ಯಾನ್ ಹೇಳಿದ್ದ. ಸೊ ಆ ಪ್ರಕಾರವಾಗಿ ಸ್ಥಳೀಯರ ವಿಚಾರಣೆಯನ್ನ ವಿಶೇಷ ತನಿಖಾ ತಂಡ ನಡೆಸಿದೆಯಂತೆ. ಓರ್ವ ಮಹಿಳೆಯನ್ನ ಎಸ್ಐಟಿ ವಿಚಾರಣೆ ನಡೆಸಿದೆಯಂತೆ. ಧರ್ಮಸ್ಥಳದ ಬೋಳಿಯಾರ್ನಲ್ಲಿದ್ದಂಥ ಸ್ಪಾಟ್ ನಂಬರ್ 15 ಪಾಯಿಂಟ್ ನಂಬರ್ 15ರಲ್ಲಿ ಉತ್ಖನನ ನಡೆಸಿದರೂ ಕೂಡ ಬುರುಡೆ ಸಿಗಲಿಲ್ಲ. ಅಕ್ಕಪಕ್ಕದಲ್ಲಿ ಶೋಧ ನಡೆಸಿದರೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. 2010ರಲ್ಲಿ ಬಾಲಕಿಯ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ. ಬುರುಡೆ ಸಿಗದೇ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕು ನೋಡಿರಿ, ನಾನು ಸುಳ್ಳು ಹೇಳಲ್ಲ, ಬೇಕಿದ್ರೆ ಅವ್ರನ್ನ ವಿಚಾರಿಸಿ ನೋಡಿ ಸ್ಥಳೀಯರು ಯಾರನ್ನಾದರೂ ಅಂತ ಈತ ಹೇಳಿದ್ದ. ಆ ಪ್ರಕಾರವಾಗಿ ಸ್ಥಳೀಯರನ್ನು ಕೂಡ ವಿಚಾರಣೆ ನಡೆಸಿದಾಗ ಒಂದು ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಸ್ಪಾಟ್ ನಂಬರ್ 15ಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರ ವಿಚಾರಣೆ ಕೂಡ ನಡೆದಿದೆ. ಎಸ್ಐಟಿಯಿಂದ ಅವರು ಮಹಿಳೆಯನ್ನ ವಿಚಾರಣೆ ನಡೆಸಿದಂತೆ ಎಸ್ಐಟಿ ಧರ್ಮಸ್ಥಳದ ಬೋಳಿಯಾರ್ನಲ್ಲಿ ಆ ಸ್ಪಾಟ್ ಇತ್ತು. ಆ ಸ್ಪಾಟ್ನಲ್ಲಿ ಏನು ಕಾಣದೇ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕಿದ್ರೆ ನಾನು ಸುಳ್ಳು ಹೇಳೋದಿಲ್ಲ ಅಂತ ಈ ಮಾಸ್ಕ್ ಮ್ಯಾನ್ ಹೇಳಿದ್ದ. ಸೊ ಆ ಪ್ರಕಾರವಾಗಿ ಸ್ಥಳೀಯರ ವಿಚಾರಣೆಯನ್ನ ವಿಶೇಷ ತನಿಖಾ ತಂಡ ನಡೆಸಿದೆಯಂತೆ. ಓರ್ವ ಮಹಿಳೆಯನ್ನ ಎಸ್ಐಟಿ ವಿಚಾರಣೆ ನಡೆಸಿದೆಯಂತೆ. ಧರ್ಮಸ್ಥಳದ ಬೋಳಿಯಾರ್ನಲ್ಲಿದ್ದಂಥ ಸ್ಪಾಟ್ ನಂಬರ್ 15 ಪಾಯಿಂಟ್ ನಂಬರ್ 15ರಲ್ಲಿ ಉತ್ಖನನ ನಡೆಸಿದರೂ ಕೂಡ ಬುರುಡೆ ಸಿಗಲಿಲ್ಲ. ಅಕ್ಕಪಕ್ಕದಲ್ಲಿ ಶೋಧ ನಡೆಸಿದರೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. 2010ರಲ್ಲಿ ಬಾಲಕಿಯ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ. ಬುರುಡೆ ಸಿಗದೇ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕು ನೋಡಿರಿ, ನಾನು ಸುಳ್ಳು ಹೇಳಲ್ಲ, ಬೇಕಿದ್ರೆ ಅವ್ರನ್ನ ವಿಚಾರಿಸಿ ನೋಡಿ ಸ್ಥಳೀಯರು ಯಾರನ್ನಾದರೂ ಅಂತ ಈತ ಹೇಳಿದ್ದ. ಆ ಪ್ರಕಾರವಾಗಿ ಸ್ಥಳೀಯರನ್ನು ಕೂಡ ವಿಚಾರಣೆ ನಡೆಸಿದಾಗ ಒಂದು ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಸ್ಪಾಟ್ ನಂಬರ್ 15ಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರ ವಿಚಾರಣೆ ಕೂಡ ನಡೆದಿದೆ. ಎಸ್ಐಟಿಯಿಂದ ಅವರು ಮಹಿಳೆಯನ್ನ ವಿಚಾರಣೆ ನಡೆಸಿದಂತೆ ಎಸ್ಐಟಿ ಧರ್ಮಸ್ಥಳದ ಬೋಳಿಯಾರ್ನಲ್ಲಿ ಆ ಸ್ಪಾಟ್ ಇತ್ತು. ಆ ಸ್ಪಾಟ್ನಲ್ಲಿ ಏನು ಕಾಣದೇ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕಿದ್ರೆ ನಾನು ಸುಳ್ಳು ಹೇಳೋದಿಲ್ಲ ಅಂತ ಈ ಮಾಸ್ಕ್ ಮ್ಯಾನ್ ಹೇಳಿದ್ದ. ಸೊ ಆ ಪ್ರಕಾರವಾಗಿ ಸ್ಥಳೀಯರ ವಿಚಾರಣೆಯನ್ನ ವಿಶೇಷ ತನಿಖಾ ತಂಡ ನಡೆಸಿದೆಯಂತೆ. ಓರ್ವ ಮಹಿಳೆಯನ್ನ ಎಸ್ಐಟಿ ವಿಚಾರಣೆ ನಡೆಸಿದೆಯಂತೆ. ಧರ್ಮಸ್ಥಳದ ಬೋಳಿಯಾರ್ನಲ್ಲಿದ್ದಂಥ ಸ್ಪಾಟ್ ನಂಬರ್ 15 ಪಾಯಿಂಟ್ ನಂಬರ್ 15ರಲ್ಲಿ ಉತ್ಖನನ ನಡೆಸಿದರೂ ಕೂಡ ಬುರುಡೆ ಸಿಗಲಿಲ್ಲ. ಅಕ್ಕಪಕ್ಕದಲ್ಲಿ ಶೋಧ ನಡೆಸಿದರೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. 2010ರಲ್ಲಿ ಬಾಲಕಿಯ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ. ಬುರುಡೆ ಸಿಗದೇ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕು ನೋಡಿರಿ, ನಾನು ಸುಳ್ಳು ಹೇಳಲ್ಲ, ಬೇಕಿದ್ರೆ ಅವ್ರನ್ನ ವಿಚಾರಿಸಿ ನೋಡಿ ಸ್ಥಳೀಯರು ಯಾರನ್ನಾದರೂ ಅಂತ ಈತ ಹೇಳಿದ್ದ. ಆ ಪ್ರಕಾರವಾಗಿ ಸ್ಥಳೀಯರನ್ನು ಕೂಡ ವಿಚಾರಣೆ ನಡೆಸಿದಾಗ ಒಂದು ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಸ್ಪಾಟ್ ನಂಬರ್ 15ಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರ ವಿಚಾರಣೆ ಕೂಡ ನಡೆದಿದೆ. ಎಸ್ಐಟಿಯಿಂದ ಅವರು ಮಹಿಳೆಯನ್ನ ವಿಚಾರಣೆ ನಡೆಸಿದಂತೆ ಎಸ್ಐಟಿ ಧರ್ಮಸ್ಥಳದ ಬೋಳಿಯಾರ್ನಲ್ಲಿ ಆ ಸ್ಪಾಟ್ ಇತ್ತು. ಆ ಸ್ಪಾಟ್ನಲ್ಲಿ
ಏನು ಕಾಣದೇ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕಿದ್ರೆ ನಾನು ಸುಳ್ಳು ಹೇಳೋದಿಲ್ಲ ಅಂತ ಈ ಮಾಸ್ಕ್ ಮ್ಯಾನ್ ಹೇಳಿದ್ದ. ಸೊ ಆ ಪ್ರಕಾರವಾಗಿ ಸ್ಥಳೀಯರ ವಿಚಾರಣೆಯನ್ನ ವಿಶೇಷ ತನಿಖಾ ತಂಡ ನಡೆಸಿದೆಯಂತೆ. ಓರ್ವ ಮಹಿಳೆಯನ್ನ SIT ವಿಚಾರಣೆ ನಡೆಸಿದೆಯಂತೆ. ಧರ್ಮಸ್ಥಳದ ಬೋಳಿಯಾರ್ನಲ್ಲಿದ್ದಂಥ ಸ್ಪಾಟ್ ನಂಬರ್ 15 ಪಾಯಿಂಟ್ ನಂಬರ್ 15ರಲ್ಲಿ ಉತ್ಖನನ ನಡೆಸಿದರೂ ಕೂಡ ಬುರುಡೆ ಸಿಗಲಿಲ್ಲ. ಅಕ್ಕಪಕ್ಕದಲ್ಲಿ ಶೋಧ ನಡೆಸಿದರೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. 2010ರಲ್ಲಿ ಬಾಲಕಿಯ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ. ಬುರುಡೆ ಸಿಗದೆ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕು ನೋಡಿರಿ, ನಾನು ಸುಳ್ಳು ಹೇಳಲ್ಲ, ಬೇಕಿದ್ರೆ ಅವ್ರನ್ನ ವಿಚಾರಿಸಿ ನೋಡಿ ಸ್ಥಳೀಯರು ಯಾರನ್ನಾದರೂ ಅಂತ ಈತ ಹೇಳಿದ್ದ. ಆ ಪ್ರಕಾರವಾಗಿ ಸ್ಥಳೀಯರನ್ನು ಕೂಡ ವಿಚಾರಣೆ ನಡೆಸಿದಾಗ ಒಂದು ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಸ್ಪಾಟ್ ನಂಬರ್ 15ಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರ ವಿಚಾರಣೆ ಕೂಡ ನಡೆದಿದೆ. SITಯಿಂದ ಅವರು ಮಹಿಳೆಯನ್ನ ವಿಚಾರಣೆ ನಡೆಸಿದಂತೆ SIT ಧರ್ಮಸ್ಥಳದ ಬೋಳಿಯಾರ್ನಲ್ಲಿ ಆ ಸ್ಪಾಟ್ ಇತ್ತು. ಆ ಸ್ಪಾಟ್ನಲ್ಲಿ ಏನು ಕಾಣದೇ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕಿದ್ರೆ ನಾನು ಸುಳ್ಳು ಹೇಳೋದಿಲ್ಲ ಅಂತ ಈ ಮಾಸ್ಕ್ ಮ್ಯಾನ್ ಹೇಳಿದ್ದ. ಸೊ ಆ ಪ್ರಕಾರವಾಗಿ ಸ್ಥಳೀಯರ ವಿಚಾರಣೆಯನ್ನ ವಿಶೇಷ ತನಿಖಾ ತಂಡ ನಡೆಸಿದೆಯಂತೆ. ಓರ್ವ ಮಹಿಳೆಯನ್ನ SIT ವಿಚಾರಣೆ ನಡೆಸಿದೆಯಂತೆ. ಧರ್ಮಸ್ಥಳದ ಬೋಳಿಯಾರ್ನಲ್ಲಿದ್ದಂಥ ಸ್ಪಾಟ್ ನಂಬರ್ 15 ಪಾಯಿಂಟ್ ನಂಬರ್ 15ರಲ್ಲಿ ಉತ್ಖನನ ನಡೆಸಿದರೂ ಕೂಡ ಬುರುಡೆ ಸಿಗಲಿಲ್ಲ. ಅಕ್ಕಪಕ್ಕದಲ್ಲಿ ಶೋಧ ನಡೆಸಿದರೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. 2010ರಲ್ಲಿ ಬಾಲಕಿಯ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ. ಬುರುಡೆ ಸಿಗದೆ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕು ನೋಡಿರಿ, ನಾನು ಸುಳ್ಳು ಹೇಳಲ್ಲ, ಬೇಕಿದ್ರೆ ಅವ್ರನ್ನ ವಿಚಾರಿಸಿ ನೋಡಿ ಸ್ಥಳೀಯರು ಯಾರನ್ನಾದರೂ ಅಂತ ಈತ ಹೇಳಿದ್ದ. ಆ ಪ್ರಕಾರವಾಗಿ ಸ್ಥಳೀಯರನ್ನು ಕೂಡ ವಿಚಾರಣೆ ನಡೆಸಿದಾಗ ಒಂದು ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಸ್ಪಾಟ್ ನಂಬರ್ 15ಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರ ವಿಚಾರಣೆ ಕೂಡ ನಡೆದಿದೆ. SITಯಿಂದ ಅವರು ಮಹಿಳೆಯನ್ನ ವಿಚಾರಣೆ ನಡೆಸಿದಂತೆ SIT ಧರ್ಮಸ್ಥಳದ ಬೋಳಿಯಾರ್ನಲ್ಲಿ ಆ ಸ್ಪಾಟ್ ಇತ್ತು. ಆ ಸ್ಪಾಟ್ನಲ್ಲಿ ಏನು ಕಾಣದೇ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕಿದ್ರೆ ನಾನು ಸುಳ್ಳು ಹೇಳೋದಿಲ್ಲ ಅಂತ ಈ ಮಾಸ್ಕ್ ಮ್ಯಾನ್ ಹೇಳಿದ್ದ. ಸೊ ಆ ಪ್ರಕಾರವಾಗಿ ಸ್ಥಳೀಯರ ವಿಚಾರಣೆಯನ್ನ ವಿಶೇಷ ತನಿಖಾ ತಂಡ ನಡೆಸಿದೆಯಂತೆ. ಓರ್ವ ಮಹಿಳೆಯನ್ನ SIT ವಿಚಾರಣೆ ನಡೆಸಿದೆಯಂತೆ. ಧರ್ಮಸ್ಥಳದ ಬೋಳಿಯಾರ್ನಲ್ಲಿದ್ದಂಥ ಸ್ಪಾಟ್ ನಂಬರ್ 15 ಪಾಯಿಂಟ್ ನಂಬರ್ 15ರಲ್ಲಿ ಉತ್ಖನನ ನಡೆಸಿದರೂ ಕೂಡ ಬುರುಡೆ ಸಿಗಲಿಲ್ಲ. ಅಕ್ಕಪಕ್ಕದಲ್ಲಿ ಶೋಧ ನಡೆಸಿದರೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. 2010ರಲ್ಲಿ ಬಾಲಕಿಯ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ. ಬುರುಡೆ ಸಿಗದೆ ಇದ್ದಾಗ ಸ್ಥಳೀಯರನ್ನ ವಿಚಾರಿಸಬೇಕು ನೋಡಿರಿ, ನಾನು ಸುಳ್ಳು ಹೇಳಲ್ಲ, ಬೇಕಿದ್ರೆ ಅವ್ರನ್ನ ವಿಚಾರಿಸಿ ನೋಡಿ ಸ್ಥಳೀಯರು ಯಾರನ್ನಾದರೂ ಅಂತ ಈತ ಹೇಳಿದ್ದ. ಆ ಪ್ರಕಾರವಾಗಿ ಸ್ಥಳೀಯರನ್ನು ಕೂಡ ವಿಚಾರಣೆ ನಡೆಸಿದಾಗ ಒಂದು ಮಹತ್ವದ ಸುಳಿವು ಸಿಕ್ಕಿದೆಯಂತೆ.